ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಸಂಚಿ ಹೊನ್ನಮ್ಮರವರ ಪ್ರಬಂಧನ ನೋಡೋಣ. ಪ್ರಸಿದ್ಧ ಕವಿಯತ್ರಿ ಈಕೆ ಚಿಕ್ಕದೇವರಾಜ ಒಡೆಯರ್ 1673 1704 ಅವರಲ್ಲಿ ಸಂಚಿಯ ಊಳಿಗದಗದವರೆಂದು ತಿಳಿಯುತ್ತದೆ. ಹೊನ್ನಮ್ಮ ಜನಿಸಿದ್ದು ಯಳಂದೂರಿನ ಬಡ ಮನೆತನವೊಂದರಲ್ಲಿ. ಹುಡುಗಿ ನೆಂಟರೊಬ್ಬರ ಮನೆಯಲ್ಲಿ ಕಷ್ಟದಿಂದ ದಿನ ಕಳೆಯುತ್ತಿದ್ದರು. ಮೈಸೂರಿನ ಅರಸರ ಸಂಬಂಧಿಕರು ಕೆಲವು ಯಳಂದೂರಿನಲ್ಲಿದ್ದರು. ಅಂಥ ಮನೆತನವೊಂದರಲ್ಲಿ ದೇವರಾಜಮಣ್ಣೆ ಜನಿಸಿದರು. ಶ್ರೀಮಂತರಾದರೂ ಬಡವರನ್ನು ಕಂಡರೆ ಆಕೆಗೆ ಕನಿಕರ. ಒಂದು ದಿನ ಚಿಂದಿಯುಟ್ಟು ಅಳುತ್ತಾ ನಿಂತಿದ್ದ ಹೊನ್ನಮ್ಮ ಆಕೆಯ ಕಣ್ಣಿಗೆ ಕಂಡರು. ಹುಡುಗಿ ಯಾರೆಂದೇ ವಿಚಾರಿಸಿ ತನ್ನ ಮನೆಗೆ ಕರೆತಂದರು. ಹುಡುಗಿ ದೇವರಾಜಮಣ್ಣಿಯ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ಓಡಾಡಿಕೊಂಡಿದ್ದರು. ದೇವರಾಜಮಣ್ಣಿ ಒಡೆಯರನ್ನು ಮದುವೆಯಾಗಿ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಹೊನ್ನಮ್ಮನನ್ನು ಕರೆದುಕೊಂಡು ಬಂದರು. ಚಿಕ್ಕ ದೇವರಾಜ ಒಡೆಯರು ಸ್ವತಃ ಕವಿಕಾವ್ಯ ಪಕ್ಷಪಾತಿ. ಆತನ ಆಸ್ಥಾನದ ತಿರುಮಲಾರ್ಯ, ಸಿಂಗಾಚಾರ್ಯ ಮೊದಲಾದ ಕವಿಗಳಿದ್ದರು. ಹೊನ್ನಮ್ಮನಲ್ಲಿ ಒಳಗೆ ಹುಡುಕಿದ್ದ ವಿದ್ಯೆ, ಕಲಿಯುವ ಆಸೆ ಇಂಥ ವಾತಾವರಣಗಳಲ್ಲಿ ಸುಟ್ಟುಕೊಂಡಿತ್ತು. ದೇವರಾಜಮಣ್ಣಿಯು ಹೊನ್ನಮ್ಮನ ಆಸೆಯನ್ನು ಗುರುತಿಸಿ ಅವಳ ವಿದ್ಯಾಭ್ಯಾಸಕ್ಕೆ ಏರ್ಪಾಟು ಮಾಡಿದರು. ಸಿಂಗಾಚಾರ್ಯರು ಹೊನ್ನಮ್ಮನಿಗೆ ಕನ್ನಡ, ಸಂಸ್ಕೃತಗಳಲ್ಲಿ ಕಲಿಸಿದರು. ಹೊನ್ನಮ್ಮ ಅರಸರು ಅನುಮತಿ ಪಡೆದು ಹರಿಬದೆಯ ಧರ್ಮ ಗ್ರಂಥವನ್ನು ಬರೆದರು. ಇಷ್ಟು ಸಂಚಿ ಹೊನ್ನಮ್ಮರವರ ಪ್ರಬಂಧ.